ಏಷ್ಯಾ ಕಪ್ ಸೂಪರ್ 4 ಹಂತದಲ್ಲಿ ಭಾರತ ತಂಡವು ತನ್ನ ಮೊದಲ ಪಂದ್ಯಕ್ಕೆ ಸಿದ್ಧವಾಗಿದೆ. ಇಂದು ದುಬೈನಲ್ಲಿ ಪಾಕಿಸ್ತಾನ ತಂಡದ ವಿರುದ್ಧ ಭಾರತ ಮುಖಾಮುಖಿಯಾಗಲಿದೆ. ಕಳೆದ ಭಾನುವಾರ ಈ ಎರಡು ತಂಡಗಳ ನಡುವಿನ ಪಂದ್ಯದಲ್ಲಿ ಏನಾಯಿತು ಎಂಬುದನ್ನು ನಾವು ನೋಡಿದ್ದೇವೆ. ಪಾಕಿಸ್ತಾನ ತಂಡವು ಆಟದಲ್ಲಿ ಗಮನಾರ್ಹವಾಗಿ ಮಿಂಚಲಿಲ್ಲವಾದರೂ ನಂತರ ಕೆಲವು ವಿವಾದಾಸ್ಪದ ಕ್ರಮಗಳಿಂದ ಗೊಂದಲ ಸೃಷ್ಟಿಸಿತು. ಈ ಪಂದ್ಯಕ್ಕೂ ಮುನ್ನ ಪಾಕಿಸ್ತಾನ ತಂಡವು ಪತ್ರಿಕಾಗೋಷ್ಠಿಯನ್ನು ಬಹಿಷ್ಕರಿಸಿತು. ಇದು ಅವರ ಹಿಂದಿನ ಕೆಲವು ಕ್ರಮಗಳಂತೆಯೇ ಇದೆ. ಇದರ ಜೊತೆಗೆ ಈ ಪಂದ್ಯದಲ್ಲಿ ಯಾಂಟಿ ಪೈಕ್ರಾಫ್ಟ್ ರೆಫರಿಯಾಗಿರುವುದು ಗಮನಾರ್ಹವಾಗಿದೆ. ಪಾಕಿಸ್ತಾನ ತಂಡವು ಈ ರೆಫರಿಯನ್ನು ತೆಗೆದುಹಾಕಬೇಕೆಂದು ಕೋರಿದ್ದರೂ ಅವರು ಮತ್ತೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರಿಂದ ಪಂದ್ಯ ಆರಂಭಕ್ಕೆ ಮುನ್ನವೇ ಪಾಕಿಸ್ತಾನಕ್ಕೆ ಮುಜುಗರದ ಸನ್ನಿವೇಶವಾಗಿದೆ. ಕಳೆದ ಭಾನುವಾರದ ಪಂದ್ಯಕ್ಕೆ ಹೋಲಿಸಿದರೆ ಈ ಪಂದ್ಯಕ್ಕೆ ಉತ್ಸಾಹ ಕೊಂಚ ಹೆಚ್ಚಾಗಿದೆ. ಯಾಕೆಂದರೆ ಕಳೆದ ಪಂದ್ಯದ ಫಲಿತಾಂಶಕ್ಕಿಂತ ನಂತರದ ಘಟನೆಗಳು ಹೆಚ್ಚು ಚರ್ಚೆಗೆ ಗುರಿಯಾದವು. ಇದರಿಂದ ಈ ಪಂದ್ಯದ ಮೇಲಿನ ಕುತೂಹಲ ಹೆಚ್ಚಾಗಿದೆ. ಆದರೆ ಪಂದ್ಯ ಹೇಗೆ ನಡೆಯುತ್ತದೆ ಎಂಬುದಕ್ಕಿಂತ ಪಂದ್ಯದ ನಂತರ ಏನಾಗುತ್ತದೆ ಎಂಬ ಕುತೂಹಲವೇ ಹೆಚ್ಚಾಗಿದೆ. ಭಾರತದ ಆಟಗಾರರು ಪಾಕಿಸ್ತಾನವನ್ನು ಆಟದಲ್ಲಿ ಸೋಲಿಸಿ ಕರಾಚಿಗೆ ಕಳುಹಿಸುವ ಸಾಧ್ಯತೆಯಿದೆ. ಆದರೆ ಪಂದ್ಯದ ಮುನ್ನ ಮತ್ತು ನಂತರ ಕೈ ಕುಲುಕುವುದು ಇರುತ್ತದೆಯೇ ಇಲ್ಲವೇ ಎಂಬುದು ಈಗ ಆಸಕ್ತಿಕರ ಚರ್ಚೆಯ ವಿಷಯವಾಗಿದೆ. ಭಾರತದ ಆಟಗಾರರು ಈ ಪಂದ್ಯದಲ್ಲೂ ಕೈ ಕುಲುಕುವಿಕೆಯನ್ನು ಬಹಿಷ್ಕರಿಸುವ ಸಾಧ್ಯತೆಯಿದೆ. ಆದ್ದರಿಂದ ಪಾಕಿಸ್ತಾನ ತಂಡವು ಮುಂಚಿತವಾಗಿ ಸಿದ್ಧವಾಗಿರುವುದು ಒಳ್ಳೆಯದು.